ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ವಿಶ್ವ, ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್. ಕಾನ್ಸ್ಟೇಬಲ್ ಹುದ್ದೆಗೆ ಯಾರೆಲ್ಲ ಅಪ್ಲೈ ಮಾಡ್ತಾ ಇದ್ದೀರಾ, ನಾನು ಮಾಡಿದ ಮಿಸ್ಟೇಕ್ನ ನೀವು ಮಾಡೋಕ್ಕೆ ಹೋಗಬೇಡಿ. ಬಿಕಾಸ್ ನಾನು ಮಾಡಿದ ಒಂದು ಸ್ಮಾಲ್ ಮಿಸ್ಟೇಕಿಂದ 2 months ಮನೆಯಿಂದ ಎಸ್ ಪಿ ಆಫೀಸಿಂದ ಮನೆಗೆ ಸುತ್ತಾಡಿದ್ದೀನಿ. ಸೊ ನಾನು ಮಾಡಿದ ಮಿಸ್ಟೇಕ್ ಏನಂತ ಅಂದರೆ, ನಾನು ಅಪ್ಲೈ ಮಾಡುವಾಗ ನಂದು ಇನ್ಕಮ್ ಸರ್ಟಿಫಿಕೇಟನ್ನು ನೋಡ್ಕೊಂಡಿರಲಿಲ್ಲ. ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋದಾಗ ಅಲ್ಲಿ ಅದು ಎಕ್ಸ್ಪೈರ್ ಆಗಿದೆ ಅಂತ ಗೊತ್ತಾಯಿತು. ಸೊ ಅವಾಗ ಅವರು ನನ್ನ ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಹೋಲ್ಡಲ್ಲಿಟ್ಟು ಅದನ್ನು ರೆಕ್ರೂಟ್ಮೆಂಟ್ ಬೋರ್ಡಿಗೆ ಲೆಟರನ್ನು ಬರೆದ್ರು. ಆ ಲೆಟರ್ ಅಲ್ಲಿಂದ ವಾಪಸ್ ಬಂದು ಮತ್ತೆ ಮೆಡಿಕಲ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಿ ಅಪಾಯಿಂಟ್ಮೆಂಟ್ ಆರ್ಡರ್ ಕೂಡ 2 months ಲೇಟ್ ಆಗಿನೇ ಬಂತು ನನಗೆ. ಆಮೇಲೆ ನಾನು ಒಂದೇ ಡಿಸ್ಟ್ರಿಕ್ಟ್ಗೆ ಸಿವಿಲ್ ಮತ್ತು ಡಿ ಆರ್ ಸೆಲೆಕ್ಟ್ ಆಗಿದ್ದೆ. ಸೊ ನಾನು ಡಿ ಆರ್ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಹೋದಾಗ ಅಲ್ಲಿ ಜಿ ಎಮ್ ಅಲ್ಲಿ ಸೆಲೆಕ್ಟ್ ಆಗಿರೋದ್ರಿಂದ ಅಲ್ಲಿ ಇನ್ಕಮ್ ಮ್ಯಾಂಡೇಟರಿ ಇರಲಿಲ್ಲ. ಹಾಗಾಗಿ ಅಲ್ಲಿ ಕೂಡ ಒಂದು ಮಿಸ್ಟೇಕ್ ಆಯಿತು. ಏನಾಯ್ತು ಅಂತ ಅಂದರೆ, ನಾನು ಗ್ರಾಮೀಣ ಅಭ್ಯರ್ಥಿಯಾಗಿ ಅಲ್ಲಿ ಸೆಲೆಕ್ಟ್ ಆಗಿದ್ದೆ. ಸೊ ಎಲ್ಲ ಸರ್ಟಿಫಿಕೇಟ್ ಕರೆಕ್ಟಾಗೇ ಇತ್ತು. ಬಟ್ ಒಂದು ಸರ್ಟಿಫಿಕೇಟ್ಗೆ ಅದು ಗ್ರಾಮೀಣ ಸರ್ಟಿಫಿಕೇಟ್ಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಸಿಗ್ನೇಚರ್ ಆಗಿರಲಿಲ್ಲ. ಅದರಿಂದ ಅದನ್ನು ಕೂಡ ಹೋಲ್ಡಲ್ಲಿ ಇಟ್ಟರು. ಹಾಗಾಗಿ ಯಾರೆಲ್ಲ ಅಪ್ಲೈ ಮಾಡ್ತಾ ಇದ್ದೀರಾ, ಒಂದ್ಸಲ ನಿಮ್ಮ ಡಾಕ್ಯುಮೆಂಟನ್ನು ವೆರಿಫೈ ಮಾಡ್ಕೊಳ್ಳಿ, ಸರಿಯಾಗಿದೆನಾ, ಎಲ್ಲ ಸಿಗ್ನೇಚರ್ ಸೀಲ್ ಎಲ್ಲ ಕರೆಕ್ಟ್ ಆಗಿದೆನಾ ಅಂತೇಳಿ ನೋಡಿಕೊಂಡು ನಿಧಾನವಾಗಿ ಅಪ್ಲೈ ಮಾಡಿ. ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ. ಆಮೇಲೆ ತುಂಬ ಜನ ಕೇಳ್ತಾ ಇದ್ರಿ ಯಾವ ಡಿಸ್ಟ್ರಿಕ್ಕಿಗೆ ಹಾಕಬೇಕಂತ ಹೇಳಿ. ಅದ್ರ ಬಗ್ಗೆ ವಿಡಿಯೋ ಮಾಡಬೇಕಂತ ಅಂದರೆ ಕಾಮೆಂಟ್